ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ಬಂದು ನೋಡುವೆನು. ಶಪಥವೇನೆಂದು ಗೊತ್ತಾಗುವುದು. ನಿಲ್ಲು ಕಾರಣ ನಿಲ್ಲು. ನಿನ್ನಲ್ಲೊಂದು ಸಂತೋಷ ಸುದ್ದಿಯನ್ನು ಹೇಳಲು ಬಂದಿರುವೆನು. ಪರಿಶಿಷ್ಟ ಪರರಾದ ಆರ್ಯರ ಮಧ್ಯದಲ್ಲಿ ಪದದಳಿತರಾಗಿ ಜೀವಿಸುತ್ತಿರುವ ಈ ಸೂತ ಕುಲದವರಿಗೆ ಎಂತಹ ಸಂತೋಷ ಸುದ್ದಿ ಇರುವುದು. ಈಗ ಮಾತನಾಡಲು ಸಮಯವಿಲ್ಲ. ಪುನಃ ಬಂದು ನೋಡುವೆನು. ನಿಲ್ಲು ಕಾರಣ ನಿಲ್ಲು. ಬಂದರೆ ಕಣ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಏನು ಆ ಸಮುದ್ರದ ಕಣ್ಣನಿಗೆ ಸೇನಾಧಿಪತ್ಯವೇ? ಇದು ಪ್ರಜಾತ್ರವಲ್ಲೇ ಎದುರಿಯೋದಲ್ಲ. ಏಕೆ ಮಾವ? ಕಣ್ಣನು ವೀರಪುತ್ರನಲ್ಲವೇ? ವೀರಪುತ್ರನೇ ಆಗಿರಬಹುದು. ಭಾರತ ವಿಜಯ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃಪವರ್ಮ ಇಂಥ ಉತ್ತಮರ್ಣದ ಮಾರತಿಕರನ್ನು ಬಿಟ್ಟು ಆ ಸೂತ ಕುಲದ ಕಣ್ಣನಿಗೆ ಪಟ್ಟಾಭಿಷೇಕವೇ? ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವ ತನಕ ವಸ್ತ್ರಧಾರಣೆ ಮಾಡುತ್ತೇನೆಂದು ಶಪಥ ಮಾಡಿರುವೆನು. ಅವನೆಂದಿಗೂ ಆ ಶಪಥವನ್ನು ಮೀರತಕ್ಕವನಲ್ಲ ದುರ್ಯೋಧನ. ಈಗ ಮಾಡುವುದೇನು? ಮಾಡುವುದಾದರೇನು? ಸೇನಾಧಿಪತ್ಯವನ್ನು ಉಪಾಚಾರ್ಯರಿಗೆ ಕಟ್ಟುವುದು ಮೇಲಾಗಿದೆ. ಹಾಗಾದರೆ ನಡೆಯೇ ಮಾಡೋಣ. ನಡೆಯದಿಲ್ಲ